ನಮ್ಮ ಎಲ್ಲರೂ. ಅದಕ್ಕೆ ನಾವು ಏನು ಸೋಚಿಲ್ಲ, ನಾವು ಒಕ್ಕಟ್ಟಿನಿಂದ ಹೊಂಟಿದ್ದೀವಿ ಮತ್ತು ನಮ್ಮ ನಡಕ್ಕೆಲ್ಲ ಹೊಂದಾಣಿಕೆ ಅದ, ನಾವೆಲ್ಲ ಹೊಂದಿದ್ದೀವಿ ಅನ್ನುವಂಥ ಮಾತು ಜೊತೆಗೆ ಈ ಒಂದು ಭ್ರಷ್ಟ ಪರಿವಾರವನ್ನು ಪಾರ್ಟಿಯಿಂದ ಕಿತ್ತು ಹಾಕಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದು. ಇವರು ಅದನ್ನೇ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಟೋಟಲ್ಲಾಗಿ ಅವರು ಹೊರಗೆ ಹೋಗೋದಕ್ಕೂ ಸಿದ್ಧಿದ್ದಾರೋ ಅಥವಾ ಅಲ್ಲಿ ಹೈಕಮಾಂಡದಲ್ಲಿ ಇವ್ರಿಗೆ ಅಷ್ಟು ಬಲಿಷ್ಠವಾದಂಥ ಒಂದು ಅಭಿಪ್ರಾಯ ಬಂದಿದ್ರು ಅನ್ನುವಂಥದ್ದು. ಅಂದರೆ ಇಲ್ಲಿವರೆಗಿನ ಹೈಕಮಾಂಡದ ವರ್ತನೆ ನೋಡಿದರೆ ಯಡಿಯೂರಪ್ಪರ ಪರವಾಗಿ ವಿಶೇಷವಾಗಿ ಹೈಕಮಾಂಡ್ ಇದ್ದಿದ್ದು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿಲ್ಲ ಅನ್ನೋದು ನಮ್ಮ ಗಮನಿಸಬೇಕಾಗಿದೆ. ಯಾಕೆ ಹಿಂಗೆ? ಯಾಕಂದ್ರೆ ಹೈಕಮಾಂಡ್ ಅಂದರೆ ಈಗ ಯಾರು ಅಲ್ಲಿ ಇಬ್ಬರು ಮುಖ್ಯವಾಗಿ ಮೋದಿ ಮತ್ತು ಶಾರ್ ಅವರು ಹೈಕಮಾಂಡ್ ಅವ್ರನ್ನೊಂದು ಸ್ವಭಾವ ನೋಡ್ತಾ ಬಂದಾಗ, ಈ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರ ಸ್ವಭಾವಗಳು ನೋಡ್ಬೋದು ಬಂದಾಗ ಬಿ ಜೆ ಪಿಯಲ್ಲಿ ಎಷ್ಟೋ ನಾಯಕರನ್ನ ಜನನಾಯಕರನ್ನ ಅದು ಜನಕ್ಕೆ ಬೇಕಾದಂಥವ್ರನ್ನ ಆದಷ್ಟು ದೂರ ಸರಿಸುವಂಥ ಬದಿಗೆ ಸರಿಸುವಂಥ ಕೆಲಸ ಮಾಡ್ಬೋದು ಬಂದಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಪ್ಪ ಅಂತಂದ್ರೆ ಇನ್ನೊಬ್ಬ ನಾಯಕ ತಮ್ಮ ಮಟ್ಟಕ್ಕೆ ಬೆಳಿಬಾರ್ದು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿದ್ದಂಗೆ ಕಾಣ್ತದೆ. ಇರ್ಬೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಶಿವರಾಜ್ ಸಿಂಗ್ ಚೌಹಾಣ್ರು ನಿಜವಾಗಿಯೂ ಮಧ್ಯಪ್ರದೇಶ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಹಾಗಾಗಿ ನಾವು ಪೂರ್ಣ ಸ್ನಪ್ ಮಾಡಿ ಹೋಗಲಿಕ್ಕೂ ಆಗಲಿಲ್ಲ. ಈಗ ಹೆಂಗೆ ನಮ್ಮ ಏನಪ್ಪ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಇದ್ರಲ್ಲ, ಅವರೈತೆ ಪೂರ್ಣ ಪ್ರಮಾಣದಲ್ಲ ಕಿತ್ತು ಹಾಕುವಂಥ ಪ್ರಯತ್ನ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಏನಾಗ್ಯದಪ್ಪ ಅಂತಂದ್ರೆ ಈಗ ಅವರ ಜನನಾಯಕರನ್ನ ಕಿತ್ತು ಹಾಕಿದ್ದನ್ನು ಬದಿ ಸರಿಸಿದ್ದು ನೋಡಿದ್ವಿ. ಹಾಗೆ ಯಡಿಯೂರಪ್ಪನವರು ಸಹಿತ ಇಲ್ಲಿ ಕರ್ನಾಟಕದಲ್ಲೇ ಒಂದು ರೀತಿ ಜನನಾಯಕರಾಗಿ ಬೆಳೆದವರು. ಅದರ ಅರ್ಥ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಇಲ್ಲ ಅಂತಲ್ಲ, ಅವರ ಭ್ರಷ್ಟಾಚಾರದ ಆರೋಪ ಅದ, ಜೈಲಿಗೆ ಹೋಗಿ ಬಿದ್ದು ಬಂದಿದ್ದಾರೆ. ತಮ್ಮ ನಂತರ ತಮ್ಮ ಮಗನ ಮುಂದೆ ತರ್ತಾ ಇದ್ದಾರೆ, ಮಕ್ಕಳನ್ನ ರಾಜಕೀಯ ತರ್ತಾ ಇದ್ದಾರೆ. ಇವೆಲ್ಲ ಆರೋಪಗಳು ಪೂರ್ಣ ಪ್ರಮಾಣದಲ್ಲೇ ಸತ್ಯನ. ಇದು ಹಾಗೆ ಅಂತೇಳಿ ಅವರೊಬ್ಬರೇ ಇದ್ದಾರೆ ಬಿ ಜೆ ಪಿಯಲ್ಲೇ. ಉಳಿದವರು ಈ ಒಂದು ಕುಟುಂಬ ರಾಜಕಾರಣ ಮಾಡೋದಿಲ್ಲ, ಜಾತಿ ರಾಜಕಾರಣ ಮಾಡೋದಿಲ್ಲಣ್ಣ, ಅದು ಧರ್ಮದ ರಾಜಕಾರಣ ಮಾಡೋದಿಲ್ಲಣ್ಣ ಅಂತೇಳಿ ವಿಚಾರ ಮಾಡಬೇಕಾಗಿದೆ. ಅಂದ್ರೆ ಈ ಟಾರ್ಗೆಟ್ ಮಾಡ್ತಾ ಇರೋದು ಬರೀ ಯಡಿಯೂರಪ್ಪ ಒಬ್ಬರನ್ನಂದ್ರೆ ಇದರರ್ಥ ಇದು ವೈಯಕ್ತಿಕ ಗ್ರಜ್ಜಸ್ ಆಗಿ ನಿಂತುಬಿಟ್ಟದ. ಇದರಿಂದಾಗಿ ಸಹಜವಾಗಿ ಪಾರ್ಟಿಗೆ ಹೊಡೆದು ಬೆಳಿಗತ್ತದ ರೀ. ಪಾರ್ಟಿ ಯಾರು ಪರಪ ಅನ್ನೋದು ಇವತ್ತಿಗೂ ಕನ್ಫ್ಯೂಸ್ ಕೇಳಿದ ತಕ್ಷಣ ನಮ್ಮ ಎಲ್ಲರೂ ಹೇಳ್ತಾರೆ